ವಿಚಾರ ಯಾವಾಗ ಗೊತ್ತಾಯಿತು, ಏನಂತ ಬಂತು ಅಂತ? ಸರ್ ನಮಗೆ ಸಾಯಂಕಾಲ JCB ಈರಣ್ಣ ಇವ್ರು ತಿಳಿಸಿದ್ರು. ನಾವು ಮಧುಗಿರಿಗೆ ಹೋಗಿದ್ವಿ, ಬಂದಂಥ ಸಂದರ್ಭದಲ್ಲಿ ಯಾರಿಗೂ ತಿಳಿದಿಲ್ಲ. ಸುಮಾರು ಒಂದು 31ನೇ ತಾರೀಕು 10/28/38ರಲ್ಲಿ ಈ ಥರ ಮರ್ಡ್ರ್ ಮಾಡಿ ಚೈನೆಲ್ಲ ಎತ್ಕೊಂಡು ಹೋಗಿದ್ದಾನೆ. ಆದರೆ ಪಾಪ ಎಲ್ರಿಗೂ ಏನಾಗಿದೆ, ಇಲ್ಲಿ ಇದು ಆಕಸ್ಮಿಕವಾಗಿ ಸಾವಾಗಿರೋದು, BP ಲೋ ಆಗಿ ಅಂತೇಳ್ಬಿಟ್ಟು ಎಲ್ಲ ತಿಳ್ಕೊಂಡು ಇವರೆಲ್ಲ ಬಂದುಬಿಟ್ಟು ಒಂದು 3-3:30 ಸಮಯದಲ್ಲಿ ಸಾಯಂಕಾಲ ಬಂದು 6 ಗಂಟೆ ಬಂದುಬಿಟ್ಟು ತದನಂತರ ಈರಣ್ಣವರು ಅವ್ರ ತಾಯಿಯವರು ಏನೋ ನೋಡಿದ್ರಂತೆ. ಬಂದುಬಿಟ್ಟು ಅಕ್ಕ ಪಕ್ಕದ ಮನೆ ಶ್ರೀಧರ್ ಅವರ ತಾಯಿ, ಅವರು ಸಣ್ಣಮ್ಮನವರು ಬಂದುಬಿಟ್ಟು ಮನೆ ಹತ್ರ ನೋಡಿ ಇವ್ರಿಗೆಲ್ಲ ಕರೆಸ್ಬಿಟ್ಟು ಹೇಳ್ಬಿಟ್ಟು ಇವರೆಲ್ಲ ಮಕ್ಕಳಿಗೆಲ್ಲ ಫೋನ್ ಮಾಡಿ ಹೇಳಿದಾಗ ತದನಂತರ ನಾವೇನು ಮಾಡಿದ್ವಿ, ಪಟ್ನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಅವ್ರಿಗೆ, ಹನುಮಂತಾಚಾರ್ಯ ಅವ್ರಿಗೂ ಮತ್ತು ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆಲ್ಲ ಫೋನ್ ಮಾಡಿ ತಿಳಿಸಿದಾಗ ಅವರು ವಿತಿನ್ ಒಂದು ಹಾಫ್ ಆನ್ ಅವರಲ್ಲಿ ಇಲ್ಲಿಗೆ ಸ್ಪಾಟಿಗೆ ಬಂದು ಎಲ್ಲ ನೋಡಿ ಈ ಥರ ಎಲ್ಲ ನೋಡಿಬಿಟ್ಟು ಆಮೇಲೆಲ್ಲ ಮನೆಗಳ್ದು ವೀಕ್ಷಣೆ ಎಲ್ಲ ಕೇಳ್ಬಿಟ್ಟು ಜನಗಳನ್ನ ಅಭಿಪ್ರಾಯಗಳು ತಗೊಂಡು ಆಮೇಲೆ ಅವರು ಹೋಗಿ ಒಂದು ಸ್ವಲ್ಪ ಎಲ್ಲ ನೋಡಿಬಿಟ್ಟು ಇಲ್ಲ ಇದು ಬಹುಶಃ ಇದು ಯಾರೋ ಕೊಲೆ ಮಾಡ್ತಕ್ಕಂಥದ್ದು, ಯಾಕಂತಂದರೆ ಕಣ್ಣೆಲ್ಲ ಪ್ರೆಸ್ ಆಗಿ ಪೊಲೀಸವ್ರಿಗೆ ಗೊತ್ತಾಯಿತು. ಪೊಲೀಸವರಿಗೆ ಅನುಮಾನ ಬಂತು, ಮೋಸ್ಟ್ಲಿ ಇದು ಚೈನ್ ಇಲ್ಲ ಕೊಲೆ ಆಗಿರಬೇಕು ಅಂತೇಳ್ಬಿಟ್ಟು ಅವರು ಅನುಮಾನ ಪಟ್ಟರು. ತದನಂತರ ಇಲ್ಲೆಲ್ಲ CC ಕ್ಯಾಮ್ರಾ ಇದೆ ಅಂತ ಎಲ್ಲರೂ ಗ್ರಾಮಸ್ಥರು ತಿಳಿಸಿದಾಗ ಅಲ್ಲಿ ಎದುರುಗಡೆ ಕಾಣ್ತಿರೋ ಮನೆ ಹತ್ರ CC ಕ್ಯಾಮ್ರಾ ಇತ್ತು. ಆ CC ಕ್ಯಾಮ್ರಾದಲ್ಲಿ ಸುಮಾರು 9:30ಯಿಂದ ಬೆಳಗಿನ ಜಾವ 3:30ವರೆಗೂ ಒಂದೊಂದು ಸೆಕೆಂಡ್ವರೆಗೂ ಸಹ ಅವರು ಕಣ್ಮುಚ್ಚಲೆ ಪಾಪ ಎಲ್ಲರೂ ನಮ್ಮ DYSP ಶೇಖರ್ ಸರ್ ಆಗಿರ್ಬೋದು, ಆಮೇಲೆ ನಮ್ಮ SP ಅಡಿಷ್ನಲ್ SP ಅವರಾಗಿರ್ತಕ್ಕಂಥ ಗೋಪಾಲ್ ಸರ್ ಆಗಿರ್ಬೋದು, ನಮ್ಮ CPI ನಮ್ಮ ಶ್ರೀನಿವಾಸ್ ಸರ್ ಆಗಿರ್ಬೋದು, ಆಮೇಲೆ ಪಟ್ನಾಯಕನಹಳ್ಳಿಯ ಎಲ್ಲ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಇಲ್ಲಿದ್ದು ಕಾರ್ಯಾಚರಣೆ ಮಾಡಿ ಅವರು ನಿದ್ದೆನೇ ಮಾಡ್ದಂಗೆ ಒಂದು ವಿತಿನ್ 24 ಅವರ್ಸು ಆರೋಪಿನ ಬಂಧಿಸುವಲ್ಲಿ ಯಶಸ್ವಿಯಾದರು. ತದನಂತರ ಒಂದು ಇಬ್ಬರನ್ನ ಇಲ್ಲಿ ಗ್ರಾಮಸ್ಥನ ಮಾಜಾರು ಮಾಡಿಕೊಂಡು ಮಾಜಾರಲ್ಲಿ ನಾವು ಇದ್ವಿ, ನಾನು ಮತ್ತು ಇನ್ನೊಬ್ಬರು ಕಾಂತರಾಜ್ ಅಂತ ಅವರಿಬ್ಬರನ್ನು ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಏನೊಂದು IAFL ಬಗಲಗುಂಟಲ್ಲಿ ಏನೋ ಒಂದು ಚಿನ್ನನ ಅಡವಿಟ್ಟಿದ್ದ 2 ಲಕ್ಷಕ್ಕೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲೂ ಒಂದು ರಿಕವರಿ ಮಾಡೋವಂಥ ಕೆಲಸ ಮಾಡಿದ್ರು. ಅಲ್ಲೂ ಸುಮಾರು ಒಂದು 2.5-3 ಅವರ್ಸು ಅಲ್ಲೂ ಕೂಡ ವೆಯ್ಟ್ ಮಾಡಿ ಪಾಪ ಎಲ್ಲ ನಿಂತ್ಕೊಂಡೆ ವೆಯ್ಟ್ ಮಾಡಿ. ತದನಂತರ ಅದಾದಮೇಲೆ ಪೈ ಇಂಟರ್ನ್ಯಾಷನಲ್ ಅಂತ ಮೊಬೈಲ್ ಏನು ಕೊಂಡ್ಕೊಂಡಿದ್ದು 90,250 ರೂಪಾಯಿಗೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲೂ CCTV ಫುಟೇಜು ಮತ್ತು ಅಲ್ಲೆಲ್ಲ ಹೇಳಿಕೆಗಳೆಲ್ಲ ತೊಗೊಂಡು ತದನಂತರ ಇದು ಏನು ಸಾಯಿ ಅಂತ ಬಟ್ಟೆ ಅಂಗಡಿ ಇದೆ ಬಗಲಗುಂಟೆ MA ಲೇಔಟ್ ಮೇನ್ ರೋಡಲ್ಲಿ, ಅಲ್ಲೂ ಸಮೇತ ಹೋಗಿ ಅಲ್ಲೂ ಒಂದು 3-3.5 ಸಾವಿರ ರೂಪಾಯಿಗೆ ಏನು ಒಂದು ಬಟ್ಟೆಯನ್ನು ಖರೀದಿ ಮಾಡಿದ್ದ, ಅಲ್ಲೂ ಸಮೇತ ಎಲ್ಲ CCTV ಫುಟೇಜ್ ತೊಗೊಂಡು ಎಲ್ಲ ಮಾಡಿ ಒಳ್ಳೆ ಕಾರ್ಯಾಚರಣೆ ಮಾಡಿ ವಿತಿನ್ 24 ಅವರ್ಸು ನಮ್ಮ ಪೊಲೀಸ್ನವರು ಕ್ಷಿಪ್ರ ಕಾರ್ಯಾಚರಣೆ ಮಾಡಿ ಒಂದು ಪೊಲೀಸ್ ಅಂದರೆ ಮುಂಚೆ ಎಲ್ಲರೂ ಕೂಡ ಇವ್ರೇನು ಹಂಗೆ ಹಿಂಗೆ ಅನ್ನೋ ಒಂದು ಮನೋಭಾವನೆ ಬರ್ತಿತ್ತು ನಾವು ಗಡಿ ಭಾಗದವ್ರಿಗೆ. ಈಗ ಪೊಲೀಸವ್ರು ಹೆಂಗೆ ನಮ್ಮ ಮನೆಯವ್ರ ಥರ ಆಗಿಬಿಟ್ಟಿದ್ದಾರೆ ಈ ಒಂದು ಕೆಲಸದಿಂದ. ಅವ್ರಿಗೆ ನಾವು ಎಲ್ಲ ಕೃತಜ್ಞತೆಗಳನ್ನ ನಾವು ಸಲ್ಲಿಸಬೇಕಾಗುತ್ತೆ. ಯಾಕಂತಂದರೆ 24 ಅವರ್ಸಲ್ಲಿ ಯಾರೂ ಕೂಡ ಇಂಥ ಒಂದು ಸಾಧನೆ ಮಾಡಿರಲಿಲ್ಲ. ಅವ್ರಿಗೆಲ್ರಿಗೂ ಕೂಡ ಕೃತಜ್ಞತೆಗಳನ್ನ ನಾವು ದೊಡ್ಡಬಾಣಗೆರೆ ಗ್ರಾಮಸ್ಥರ ಪರವಾಗಿ ಹಾಗೂ ಒಂದು ಪುಟ್ಟಿರಾಮ್ನವರ ಕುಟುಂಬದ ಪರವಾಗಿ ನಾವು ಕೃತಜ್ಞತೆಗಳನ್ನ ಅವ್ರಿಗೆ ಸಲ್ಲಿಸ್ತೇವೆ. ಸರ್